ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾನು ಈಗ ವ್ಲಾಗ್ ಶುರು ಮಾಡಕತ್ತೇನೆ ನೋಡ್ರಿ. ಇವತ್ತಿನ ರುಚಿನ ಹೇಗಿದೆ ನೋಡು. ಕೋಳಿ ಡಬ್ಬಿ ಮೇಲೆ ಕೊತ್ತ ತತ್ತಿ ಹಾಕಾಗತ್ತೆ. ಇವತ್ತು ಎದ್ದೆದ್ಕೊಳ್ಳೇನ ನನಗೆ ನಮ್ಮ ಮನೆಯವ್ರಿಗೆ ಕಿರಿ ಜಗಳ. ನೀವು ಹುಟ್ಟಿಗಳೇನು ಕಿರಿಕಿರಿ ಚಾಲು ಆಗೈತೀನಿ. ಯಾಕೆ ಅದುಗಳು ಏನು ದೊಡ್ಡದು ಹುಟ್ಟಿದಗಳನ್ನೇ ಕಿರಿಕಿರಿ ಚಾಲು. ನಾವು ಇವತ್ತ ಗೋಕಾಕ್ ಹೊಂಟೇವಿ. ಅಲ್ಲಿ ನಮ್ಮ ಫ್ರೆಂಡ್ ಸಬ್ಸ್ಕ್ರೈಬರ್ ಮನೆಗೆ ಕೆಲಸ ಇತ್ತು, ಹಾಗಾಗಿ ಹೋಗಿ ಬರ್ತೇವಿ. ಇವತ್ತು ಬರೀ ಗೋಕಾಕ್ ಒಂದು ರೌಂಡ್ ತಿರುಗಾಡ್ಕೊಂಡು ಸುತ್ತಾಡ್ಕೊಂಡು ಬರೋಣಂತ. ವೆಂಕಟೇಶ ನೆನಪು ಮಾಡಲ್ಲ, ಒಂದಿಟ್ಟು ಸಂತಿ ಮಾಡ್ಬೇಕು. ಎಲ್ಲ ಅಲ್ಲಿ ಮಾಡ್ಕೊಂಡು ಬಂದ್ಬಿಡೋದಪ್ಪ, ಇಲ್ಲೇ ಮಾಡ್ಬೇಕಂತೇನಿಲ್ಲ. ನಾಳೆ ಪೂಜೆ ಐತಿ. ನಂಗೆ ಬರೋ ಮುಂದೆ ಹೂವು ಅಂತೀವಿ ಅಷ್ಟು ಹೇಳ್ಬಿಡ. ಹೂವು ಚಲೋ ಸಿಕ್ಕೊಂಡ್ರೆ ತೊಗೊಂಡ್ಬಿಡ್ತೇವೆ. ನಮ್ಮ ಕಡೆ ವೆರೈಟಿ ಹೂವನು ಸಿಗಂಗಿಲ್ಲ ಪೂಜೆಗೆ. ಇಲ್ಲ ಅಲ್ಲ, ನಮ್ಗೆ ಅಲ್ಲಿ ನೆನಪು ಮಾಡಂತ ಹೇಳಿ. ಕೆಲಸ ನಿನಗೆ ಗೊತ್ತಿರ್ಬೇಕು. ನಂಗೆ ನೆನಪು ಆಗಂಗಿಲ್ಲ, ಅದಕ್ಕೆ ನಾನು ನಿನ್ಗೆ ಹೇಳಿನಿ. ನಾನು ಇಲ್ಲಿ ಈಚೆ ಕಡೆ ನಮ್ದು ಕೋಳಿ ಮರಿ ತೆಗ್ದೈತಿ. ಕೋಳಿ ಮರಿ ಎಲ್ಲ ಸಾರಿ, ಕೋಳಿ ಮರಿ ತೆಗಿಯಾಕತೈತಿ. ಇನ್ನೂ ಪೂರ್ತಿ ತೆಗ್ದಿಲ್ಲ. ಅದನ್ನೊಂದಿಟ್ಟು ತೆಗೆದು ನೋಡಿ ಬರ್ತೇನೆ. ಅಂದ್ರೆ ಇನ್ನೊಂದು 2 ತತ್ತಿ ಸೊಕಳಿ ಪಕ್ಕಳಿ ಇದ್ದು ಅಂದ್ರೆ ಒಂದು ತೆಗೆದಿಟ್ಟು ಬರ್ತೇನೆ. ಬರ್ರಿ ಫ್ರೆಂಡ್ಸ್, ಹೋಗೋಣ ಅಂತ. ಇವತ್ತಿನ ಔಟ್ಫಿಟ್ ಹಿಂಗೈತೆ ನೋಡ್ರಿ. ಅಂತ ಹೆಂಗೈತಿವ್ರಿ ಈ ಬ್ಲೌಸ್ ಇದ್ರೊಳಗಿಂದಲ್ಲ, ಬೇರೆ ಸೀರೆ ಒಳಗಿಂದ ಹಾಕೊಂಡೆ. ಇದು ಸೀರೆ ಇಲ್ಲೇ ನಮ್ಮ ಊರಾಗ ತೊಗೊಂಡಿದ್ದ. ಕ್ವಾಲಿಟಿ ಅಂತೂ ಮಸ್ತ್ ಐತಿ ಸೀರೆ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾನು ಎಲ್ಲರೂ ಹೋಗ್ಬೇಕಾದ್ರೆ ಬಳಿ ಹಾಕೊಂಡಿರ್ತೇನೆ. ನಮ್ಮ ಕೈ ಭಾಳ ಬಿಡಿಸೋದಾವ. ಇಟ್ಗಳು ಮುಂದೆ ಬಿಚ್ಚು ಮುಂದೆ ಹೊಡೆದ ಬಿಡ್ತಾರೆ. ನಮ್ಮ ಮನೆಯವ್ರು ಹೋಗಿಟ್ಟಿರ್ತಾರೆ, ಅದಕ್ಕೆ ಅಲ್ಲೆಲ್ಲ ಚೆಲ್ಲಿ ಹೋಗ್ಬಿಡುತ್ತೆ. ನಾನು ಹೇಳಿನಿಲ್ಲ ಗೋಕಾಕ್ ಹೋಗ್ಬೇಕಂತೇಳಿ, ಹಾಗಾಗಿ ನಾವು ಗೋಕಾಕ್ ಹೊಂಟೀವಿ. ಏನಪ್ಪ ಇವಳು ಎಷ್ಟು ಹೇಳಿದ್ರು ಅರ್ಥನ ಮಾಡ್ಕೊಳಂಗಿಲ್ಲ. ಮಳೆಗಾಲ ಒಂದೈತಿ, ಕಾರ್ ಇದ್ದ ಬೈಕ್ನಾಗ ಯಾಕೆ ಹೋಗ್ಕೊಳ. ಅವ್ರು ನೋಡಿದ್ರೆ ಕಾರ್ ಅಂತಾರ, ಇವಳು ನೋಡಿದ್ರೆ ಬೈಕ್ ಅಂತಾಳ. ಅದೇನು ಇವಳು ಕತೆ ಗೊತ್ತಾಗಲ್ತಂತ ಕೆಲವರು ಅಂದರೆ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತಿರ್ತೈತಿ ಅಂತೀರಿ ನೀವು ಪಕ್ಕ. ಇಲ್ಲಿಂದ ನಮ್ಗೆ ಗೋಕಾಕ ಒಂದು 50 ಕಿಲೋಮೀಟ್ರ್ ಆಕೈತೆ, ಅಥವಾ 45 ಆಕೈತೆ, ಅಥವಾ ಇನ್ನೂ ಜಾಸ್ತಿ ಆಕೈತೆ, 50 ಮ್ಯಾಗ ಆಕೈತೆ. ನಂಗೆ ಅಷ್ಟೊಂದು ಗೊತ್ತಿಲ್ಲ. ನಮ್ದೀಗ ಬೈಕ್ ರೈಡ್ ಶುರು ಆತ. ಯಾವ ಕಡೆ ಅಂತಂದ್ರೆ ಗೋಕಾಕ್ ಕಡೆ. ನನ್ನ ಖುಷಿ ಮುಖ್ಯ. ಆರಾಮ್ಸೆ ಹೋಗಿ ಆರಾಮ್ಸೆ ಬರೋದು. ಏನಪ್ಪ ಇವಳು ಬೈಕಲ್ಲಿ ಆರಾಮ್ಸೆ ಹೋಗಿ ಆರಾಮ್ಸೆ ಬರೋದು ಅಂತ ಹೇಳ್ತಾಳೆ. ಇವತ್ತು ರೂಟ್ ಚೇಂಜ್ ಮಾಡಿದ್ವಿ. ನಾವು ಗೋಕಾಕ್ ಹೋಗ್ಬೇಕಾದ್ರೆ 3-4 ಹಾದಿ ಸಿಗ್ತಾವೆ ನಮ್ಗೆ. ಯಾವ ಕಡೆ ಬೇಕಾದ ಕಡೆಯಿಂದ ಹೋಗ್ಬೋದು. ಲೋಕಾಪುರ ಯಾದವಾಡ ಹಿಂಗೆ ಹೋಗ್ಬೋದು, ಮತ್ತು ಸಾಲಾಪುರ ಸಲಳಿ ಹಿಂಗೆ ಹೋಗ್ಬೋದು. ಇದು ಈಗ ನಾವು ಬಂದಿರೋದು ಉದುಪುಡಿ ಮ್ಯಾಗ. ಇದು ಉದುಪುಡಿ ಹತ್ರ ಇರೋ ಶುಗರ್ ಫ್ಯಾಕ್ಟ್ರಿ. ಇಲ್ಲಾದ ಹೊಂಟೇವಿ ನಾವು. ಅದ್ರೊಳಗೆ ನಮ್ಗೆ ಯಾವುದು ಈಸಿ ಅಂತ ಅನಿಸ್ತೈತಿ ಆ ದಾರಿನ ನಾವು ಆಯ್ಕೆ ಮಾಡ್ಕೋತೇವಿ. ಬೈಕಲ್ಲಿ ಹೋದ್ರೆ ಹೆಂಗೆ ಆರಾಮ ಅಂತೇಳಿ ಅಂತಂತೀರಿ. ನನಗೆ ಕಾರ್ ಅಂದ್ರೆ ಆಗಿ ಬರೋಂಗಿಲ್ಲ. ಸಿಕ್ಕಾಪಟ್ಟಿ ಸಂಕಟನಪ್ಪ, ನರಕ ಯಾತನೆ ಆಗ್ಬಿಡ್ತೈತಿ. ಹಾಗಾಗಿ ಬ್ಯಾಡ ಅಂತ ಅನ್ನಿಸ್ತು. ನಾವೀಗ ಎಲ್ಲಿ ಅಂತಂದ್ರೆ ಚಿಪ್ಪಲ್ಕಟ್ಟಿನ ಅಥವಾ ಇದು ಬಿಚ್ಕುಪ್ಪಿ ಏನೋ ದಾಟ್ಕೊಂಡು ಬಂದಿಂದ ಇಲ್ಲಿ ಹಾದಿನೂ ಗೊತ್ತಾಗಲ್ತು. 2 ರೋಡ್ ಅದಾವ, ಬೋರ್ಡೂ ಇಲ್ಲ. ಯಾವ ಕಡೆ ಈ ಕಡೆ ಹೋಗ್ಬೇಕಾ ಅಥವಾ ಈ ಕಡೆ ಹೋಗ್ಬೇಕಾ ಅಂತ ಗೊತ್ತಾಗಲ್ತು. ಫುಲ್ಲು ಕನ್ಫ್ಯೂಷನ್. ಅಲ್ಲೊಬ್ರು ಹಿಂಗೆ ಬೈಕ್ನಾಗ ಹೋಗೋರನ್ನ ಕೇಳಿದ್ರು ನಮ್ಮ ಮನೆಯವ್ರ. ಅವರು ಏನೂ ಹೇಳಲಿಲ್ಲ. ನಮ್ಮ ಮನೆಯವ್ರು ಏನಂತಾರೆ, ಎಂಥ ಮಂದಿದು ಬೈಕ್ನಾಗ ಹೆಣ್ಮಗಳನ್ನ ಕುಂದ್ರಿಸ್ಕೊಂಡೇನಿ, ಯಾವ ಕಡೆ ಹೋಗೋದಂತಂದ್ರೆ ಹೇಳಕ್ಕೇನು ತ್ರಾಸ ಆತು ಇವ್ರಿಗೆ, ಹೇಳಲಿಲ್ಲಲ್ಲ ಅಂತೇಳಿ ಅಂತಂದ್ರೆ. ಮತ್ತು ಈ ಕಡೆ ಒಬ್ಬರ ಪಾಪ ಸ್ಕೂಟಿ ಮ್ಯಾಗ ಹೆಣ್ಮಗಳು ಹೋದ್ರೆ ಅವ್ರನ್ನ ಕೇಳಿದ್ವಿ. ಅವರ ಈ ಕಡೆ ಹೋಗೋದಂತ ಮತ್ತು ಅವ್ರು ರೂಟ್ ಹೇಳಿದ್ರೆ. ರೂಟ್ ಹೇಳಿದಿಂದ ಏನಾತಂತಂದ್ರೆ ನಾವು ಇಲ್ಲೇ ನಿಂತೀವಿ. ನಮ್ಮ ಮನೆಯವರ ಅಲ್ಲೇ ನಿಂತೀವಿ ನಾವು ಬೈಕ್ ತರಿಬಿ. ಅವ್ರ ಪಾಪ ಮತ್ತು ಮುಂದಕ್ಕೆ ಹೋಗಿ ಮತ್ತು ಅವ್ರಿಗೆ ಕನ್ಫ್ಯೂಷನ್ ಆತ ಅಥವಾ ಗೊತ್ತಾಗಲಿಲ್ಲ ಅಂತೇಳಿ ಮತ್ತು ಒಂದು ಎಷ್ಟಂತಂದ್ರೆ 100 ಮೀಟರ್ ಅಥವಾ 200 ಮೀಟರ್ ಏನೋ ಹೋಗಿ ಮತ್ತು ಕೈ ಮಾಡಿದ್ರು ಅವ್ರು, ಇಲ್ಲ ಈ ಕಡೆ ಅಂತೇಳಿ. ಖುಷಿ ಆಯ್ತು. ಯಾಕಂದ್ರೆ ಕೆಲವರು ಅರ್ಜೆಂಟಲ್ಲಿ ಇರ್ತಾರೆ, ಇನ್ನು ಕೆಲವರು ಅರ್ಜೆಂಟಲ್ಲಿ ಇದ್ದರೂ ಸಹಿತ ಗೊತ್ತಾಗಲಿಲ್ಲ ಅಂದ್ರೆ ಏನಾದರೂ ಕೇಳಿದರೆ ಹೆಲ್ಪ್ ಮಾಡ್ತಿರ್ತಾರೆ. ನಾನಿಲ್ಲೇ ಬರೀ ಏನಪ್ಪ ಇವಳು ರೋಡ ತೋರ್ಸಾಕತ್ತಾಳಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಈ ರೋಡಿಗೆ ಹೋಗೋದ
ಫಸ್ಟ್ ಟೈಮ್ ಅಥವಾ ಸೆಕೆಂಡ್ ಟೈಮ್ ಏನೋ ಅಂತ ಅನಿಸ್ತು. ನಾವು ಬೈಕ್ ತೊಗೊಂಡನ ಇದು 2ನೇ ಸಲ ನಾನು ಗೋಕಾಕ್ ಹೋಗೋದು. ಅಂದ್ರೆ ಬೈಕ್ ಮ್ಯಾಗ ಹೋಗೋದು 2ನೇ ಸಲ. ಹೋಗೇ ಗೋಕಾಕ್ ಆಗಾಗ ಬೇರೆ ಬೇರೆ ರೂಟಲ್ಲೈತಿ ಹಾದು ಹೋಗಿರ್ತೇವಲ್ಲ, ಯಾವ್ಯಾವ ಊರು ಬರ್ತಾವೆ ಯಾವ್ಯಾವ ಊರಿಲ್ಲ ಅಂತ ಕ್ಯೂರಿಯಾಸಿಟಿ ಇರ್ತೈತೆ ನನಗೆ. ಅಂದರೆ ಯಾವ ಊರ ಮ್ಯಾಗ ಹಾದಕ್ಕೇವಿ ಅಂಥೇಳಿ. ಹಾಗಾಗಿ ನಾನು ಆ ವಿಡಿಯೋನ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನಿ. ನಾವಿಲ್ಲೇ ಶಾರ್ಟ್ಕಟ್ ರೋಡಲ್ಲೇ ಹೋದೀವಿ. ಬಟ್ ಹೆಂಗಂತಂದ್ರೆ ಹಾದಿ ನಮ್ಗೆ ಕೆಲವೊಂದಿಷ್ಟು ಕಡೆ ಸರಿನೇ ಇರಲಿಲ್ಲಪ್ಪ. ಅದು ಬೇಸರ ಆಗ್ಬಿಡ್ತು. ಸಿಕ್ಕಾಪಟ್ಟೆ ಹಾಳಾಗಿಬಿಟ್ಟಿದ್ದು ಹಾದಿ. ಯಾಕಂದ್ರೆ ಹಳ್ಳಿಗಳತಿ ಅಕ್ಕವಲ್ಲ, ಹಾಗಾಗಿ. ಮತ್ತು ಇವಾಗ ತುಮ್ಶಾನ್ ಸೀಸನ್ ರೀ. ಈಗ ನಾವು ಒಂದು ಅಲ್ಲಿ ಕ್ರಾಸ್ ದಾಡ್ಕೊಂಡು ಮುಂದೆ ಬಂದಿಲ್ಲ, ಅಲ್ಲಿಂದ ನಮಗೊಂದು 20 ಕಿಲೋಮೀಟ್ರ್ ಹಿಂಗೆ ಕೆಲ್ಸಕ್ಕೆ ಹೋಗೋರು. ಬೆಳಗ್ಗೆನ ಜಲ್ದಿನ ಹೋಗಿದ್ವಿ ನಾವು. ಇಲ್ಲೇ 8 ಗಂಟೆಗೇನ ಬಿಟ್ಟಿದ್ವಿ ನಾವು ಮನ್ಯಾಗ. ಕೆಲ್ಸಕ್ಕೆ ಹೋಗೋರು ಟಮ್ಗಳು ಹೋಗ್ತಾರಲ್ಲ, ಮೊದಲೆಲ್ಲ ನಡ್ಕೊತ ಹೋಗ್ತಿದ್ರು ಕೆಲ್ಸಕ್ಕೆ. ಎಷ್ಟು 3 ಕಿಲೋಮೀಟ್ರ್ ದೂರ ಇರಲಿ 6 ಕಿಲೋಮೀಟ್ರ್ ದೂರ ಇರಲಿ. ಬಟ್ ಈಗ ಎಷ್ಟಂದ್ರೆ 1 ಕಿಲೋಮೀಟ್ರ್ ದೂರ ಇದ್ರೂ ನಡ್ಕೊತ ಹೋಗಂಗೇ ಇಲ್ಲ. ಮತ್ತು ಹೊಲದಾಗ ಕೆಲಸ ಮಾಡೋ ಮಂದಿ ಕಡಿಮೆ ಆಗೈತಲ್ಲ, ಹಾಗಾಗಿ ಕೆಲಸ ಮಾಡೋರ್ಗು ಡಿಮ್ಯಾಂಡ್ ಜಾಸ್ತಿ ಆಗಿಬಿಟ್ಟೈತಿ. ಈಗ ಕಾಯಂ ಕೆಲಸ ಆಳುಗಳ್ನ ಹಚ್ಚಿ ಕೆಲಸ ಮಾಡೋರು ಹೊಲದಾಗ ಮಾಡಿಸ್ಕೊಳ್ಳೋರು ಹೆಂಗೆ ಮಾಡಿಸ್ಕೋತಾರೋ ಗೊತ್ತಿಲ್ಲಪ್ಪ ದೇವ್ರಿಗೆ. ನನಗಂತೂ 1-2 ದಿನ ಹಚ್ಚಿ ಅವತ್ತು ಲೈಫಲ್ಲಿ ಕೆಲಸದವ್ರನ್ನ ಹಚ್ಚಬಾರ್ದು ಅಂತ ಅನಿಸ್ಬಿಡ್ತು. ಯಾಕಂತಂದ್ರೆ ರೈತರದು ಅಷ್ಟೊಂದು ಈಸಿ ಇಲ್ಲ ಈಗ ಜೀವನ. ಕೆಲಸದವ್ರನ್ನ ಹಚ್ಚಿ ನಾವು ಕೆಲಸ ಮಾಡಿಸ್ಕೋತೀವಿ ಅಂತಂದಿಂದ ಅದು ಹೇಳ್ತಾರೆ ಯಾವಾಗಲೂ, ಆಳು ಹಚ್ಚಿದ ಬಾಳೆ ಹಾಳು ಅಂಥೇಳಿ. ಹಿರಿಯರು ಹೇಳಿದ್ದು ಯಾವುದು ಸುಳ್ಳಾಗಂಗಿಲ್ಲ. ಈ ಕಡೆನೂ ಫುಲ್ಲು ಕಬ್ಬ ರೀ, ಬರೀ ಕಬ್ಬ. ನಮ್ಮ ಕಡೆ ಇನ್ನೊಂದು ಏನಂತಂದ್ರೆ ಹೊಳೆ ಇಲ್ಲ, ಹಳ್ಳ ಇಲ್ಲ, ಕೊಳ್ಳ ಇಲ್ಲ, ಏನಂದ್ರೆ ಏನೂ ಇಲ್ಲ. ಇಲ್ಲಿ ಗೋಕಾಕ್ ಬರ್ತೈತಲ್ಲ, ಘಟಪ್ರಭಾ ಹೊಳೆ ಬರ್ತೈತಿ. ಇಲ್ಲಿ ಗೋಕಾಕ್ ಸಮೀಪ ನಾವು ಬಂದಿರೋದು. ಇಲ್ಲಿ ನೋಡ್ರಿ ಜಾಸ್ತಿ ಈ ಕಡೆನೂ ತೋಟದಾಗನ ಮನೆಗಳು ಇದು. ಹೌದಾ? ಯೂಟ್ಯೂಬ್ ಚಾನಲ್ ಐತಲ್ರಿ, ಅದಕ್ಕೆ ನೋಡಿ ಇವೆಲ್ಲ ಸ್ವಚ್ಛ ಇರ್ತಾವಲ್ಲ, ಹುಡುಕಿನ ಹಾಲ ಮೊದಲಿನ ಥರ ಇಲ್ಲಿಲ್ಲ, ಇವು ಬೇರೆ ಇಲ್ಲ. ಚಪ್ಪಲ್ ಎಲ್ಲ ಕಳಿಬೇಕು. ಹಾಲು ಇದಾ ಇದು ಹಸಿ ಸಿಪ್ಪನ ಡೈರೆಕ್ಟ್ ಇದಕ್ಕೆ ಒಲಿ ಬಾಯ್ಲರ್ ಬರ್ತೈತೆ. ಅಲ್ಲೆಲ್ಲ ಫುಲ್ ಡ್ರೈ ಆಗಿರ್ತೈತಲ್ಲ ಅದು. ಮೊದಲು ಒಣಗಿ ಶುರು ಮಾಡ್ತಿದ್ದೆ. ಈಗ ಅದೇನ್ರಿ ಈಗ ಇಲ್ಲ ಐದು ಬಾಯ್ ಉಂಟೇಶ ಅಲ್ಲಿ ಫುಲ್ ಡ್ರೈ ಆಕೈತೆ ನೋಡೋದು. ಎಲ್ಲರ ಕಾಲಾಗೇನಾರು ಇದ್ಗಿದಿತ್ತ. ಹಾಂ ಈಗ ಕಾಣಿಸ್ತು, ಹೋಗಿ ಕಾಣಿಸೋಣ. ಇದೇನಾ ಇಲ್ಲಿಟ್ರಲ್ಲ ಇದೇನು
ಈಗ ಮತ್ತೆ ಇದನ್ನ ಓದ್ ಆಮೇಲೆ ಇರ್ತಾರ ಇದನ್ನ ತಂದು ಇದು ಈಗ ಇದ್ರೊಳಗೆ ಬೆಲ್ಲ ಐತೆನಾ? ಖಾಲಿ ಅದು ಬಂದು ಚಾಲು ಮಾಡ್ತಾರೆ ಇದ್ರಾಗ ಇದನ್ನ ಇರ್ತಾರೆ ಹಾಲು ಅದೆಲ್ಲ ಫುಲ್ ಡ್ರೈ ಆಗೇ ಬರ್ತೈತೆ ನೋಡದ. ಹಾಲು ಗೋಕಾಕ್ ಹೋಗು ರೋಡಲ್ಲಿ ನಮ್ಗೆ ಇಲ್ಲೊಂದು ಗಾನ ಸಿಕ್ತ, ಬೆಲ್ಲದ ಗಾನ. ಮುಂದೆ ಹೋಗಿದ್ದೀನಿ, ಹೋಗಿ ನಮ್ಮನೀರು ನೋಡ್ತೀನ ಅಂತಂದ್ರೆ ಹ್ಞೂ ಅಂತಂತಂದೆ. ನಾನು ನೋಡ್ದಂಗೆ ಆಕೈತಿ ಮತ್ತು ನನ್ನ ಜೊತೆ ನಿಮಗೂ ಶೇರ್ ಮಾಡ್ದಂಗೆ ಆಕೈತೆ ಅಂಥೇಳಿ, ನಿಮಗೂ ತೋರಿಸ್ದಂಗೆ ಆಕೈತೆ ಅಂಥೇಳಿ ನಾನು ಇಲ್ಲಿ ಬಂದ ವಿಡಿಯೋ ಮಾಡಾಕತ್ನಿ. ಕೇಳಿ ಮಾಡ್ರಿ ಅಂಥೇಳಿ ಅಂತಂದ್ರೆ ಅಲ್ಲಿ ಹಾಲು ನೋಡಿದ್ರಲ್ಲ, ಹಾಲು ಎಷ್ಟು ಹೊಲಸು ಅಂತ ಅನ್ನಿಸ್ತಾವೆ. ಆಮ್ಯಾಗ ಅಲ್ಲಿ ಕುದ್ದು ಅದನ್ನ ಮ್ಯಾಗಿಂದೆಲ್ಲ ಅದನ್ನೆಲ್ಲ ಹೊಲಸೆಲ್ಲ ತೆಗೆದು ಆಮ್ಯಾಗ ಅದು ಹೆಂಗೆ ಕುದಿಸ್ತಾರಲ್ಲ, ಕುದಿಸಿ ಬೆಲ್ಲ ಆಕೈತಿ. ಇದು ಪ್ಯೂರ್ ಆರ್ಗಾನಿಕ್ ಬೆಲ್ಲ ನೋಡ್ರಿ. ಇಲ್ಲೇನು ಕೆಲವೊಂದು ಕಲರ್ ಹೆಂಗಿರ್ತಾವೆ ನೋಡಿದ್ರೆ ಎಷ್ಟು ಚಂದ ಕಾಣಿಸ್ತಾವೆ, ಬಟ್ ಅದ್ರೊಳಗೆ ಅದು ಇದು ಏನೇನೋ ಹಾಕಿಬಿಟ್ಟಿರ್ತಾರಂತ. ನೀವು ಸಾಕಷ್ಟು ವಿಡಿಯೋಗಳನ್ನು ನೋಡಿರ್ಬೋದು ಅಥವಾ ನೋಡ್ದೇನೂ ಇರ್ಬೋದು, ಬೆಲ್ಲ ಯಾವ ಥರ ಮಾಡ್ತಾರೆ ಮತ್ತು ಹೆಂಗೆ ಮಾಡ್ತಾರೆ ಅಂಥೇಳಿ. ನಾನು ಸೋಷಿಯಲ್ ಮೀಡ್ಯಾದಲ್ಲೇ ಕೆಲವೊಂದಿಷ್ಟು ವಿಡಿಯೋಗಳನ್ನು ನೋಡೀನಿ. ಬಟ್ ಇಲ್ಲಿ ಇವ್ರು ಹೇಳಿದ್ದೇನಂತಂದ್ರೆ ಇಲ್ಲಿ ಏನೂ ಇಲ್ಲ, ಬರೀ ಹಾಲು ಮತ್ತು ಸ್ವಲ್ಪ ಸುಣ್ಣ ಒಳ್ಳೆಯದಲ್ಲ. ಈಗ ನಾವು ಎಲೆ ಅಡಿಕೆ ಮೊದಲೆಲ್ಲ ಎಲೆ ಅಡಿಕೆ ಹೆಂಗೆ ತಿಂತಾರಲ್ಲ, ಊಟ ಆದ ಖುಷಿ ಎಲೆ ಅಡಿಕೆ ತಿನ್ನುವಂಥ ಪದ್ಧತಿ ಇತ್ತು. ಬಟ್ ಈಗ ಇದ್ರೊಳಗೆ ಸುಣ್ಣ ಅಷ್ಟೇ ಹಾಕ್ತೇವೆ ಅಂತಂದ್ರೆ ಮತ್ತು ಬೇರೆ ಯಾವ ಕೆಮಿಕಲ್ನು ಏನೂ ಹಾಕಂಗಿಲ್ಲ ಅಂತಂದ್ರೆ ಖರೇನ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಇಲ್ಲಿ 20 kg ಬೆಲ್ಲದ ಪೆಂಟೆ ಇದಾವೆ. ಇದು 5 kg ಅಥವಾ 3 kg. ಮತ್ತು ಇದನ್ನು ನಾನು ಅಲ್ಲಿ ಅವ್ರನ್ನ ಕೇಳಿ, ಯಾಕಂದ್ರೆ ಹೋಗಿರ್ತೇವಲ್ಲ, ಕೆಲವರೆಲ್ಲ ಅರ್ಥ ಮಾಡ್ಕೋತಾರೆ ವಿಡಿಯೋ ಮಾಡ್ತೇವೆ ಅಂತ ನಂತರ, ಇನ್ನು ಕೆಲವರು ಹಂಗೆ ಹಿಂಗೆಲ್ಲ ಮಾತಾಡ್ತಿರ್ತಾರೆ. ಇವರು ಪಾಪ ಸಪೋರ್ಟ್ ಮಾಡಿದ್ರು, ನಮಗೆಲ್ಲ ಖುಷಿ ಆಯ್ತು. ನಾನು ಬಿಚ್ಚಿ ನೋಡ್ಬೋದ್ರಿ ಅದನ್ನಂತಂದ್ರೆ ಸರಿ ನೋಡ್ರಿ ಅಂತೇಳಂತಂದ್ರೆ, ಮತ್ತು ನಾನು ಹಂಗೆ ಅಲ್ಲಿ ಭಾಳ ಸೌಂಡ್ ಕೇಳಿಸಾಕತ್ತಿತ್ತು. ಅದರ ಸಲುವಾಗಿ ನಾನು ವಾಯ್ಸ್ ಓವರ್ ಕೊಡಾಕತ್ತೇನೆ. ಇಲ್ಲೆಲ್ಲ ಅವು ಬಕೆಟ್ಗಳು ಏನಿಟ್ಟಾರಲ್ಲ ಅದ್ರೊಳಗನ್ನ ಹಾಕ್ತಾನೆ ನೋಡ್ರಿ, ಅದೆಲ್ಲ ಬೆಲ್ಲ ರೆಡಿ ಆಗಾಕತ್ತಿರ್ತೈತಲ್ಲ ಆ ಟೈಮಲ್ಲಿ. ಈಗ ನಾನು ಬೆಲ್ಲನ ತಿಂದು ಟೇಸ್ಟ್ ಮಾಡಿ ನೋಡೀನಿ. ಎಷ್ಟು ಮೆತ್ತಗೈತಂದ್ರೆ ಬೆಲ್ಲ, ನಾವು ಕೆಲವೊಂದು ಬೆಲ್ಲನ ಕಲ್ಲು ತೊಗೊಂಡು ಜಜ್ಜಿದ್ರೂ ಸಣ್ಣ ಆಗಂಗಿಲ್ಲಪ್ಪ, ಪೂರ್ತಿ ಮೆತ್ತಗನೂ ಆಗಂಗಿಲ್ಲ. ಬಟ್ ಇದು ಹೆಂಗಂದ್ರೆ ಒಂದು ಸ್ಪೂನ್ ಸಾಕು ನೋಡ್ರಿ, ಇದು ಕಟ್ಗೆ ಸ್ಪೂನ್ ಆದರೂ ಸಾಕು. ಹಿಂಗೆ ನಾವು ಹೆಂಗೆ ತಗೋತೇವೆ ಹೆಂಗೆ ಮೆತ್ತಗೆ ಹಂಗೆ ಬರ್ತೈತಿ. ಯಾಕಂತಂದ್ರೆ ಇದ್ರೊಳಗೆ ಏನು ಕೆಮಿಕಲ್ ಕೂಡಿರೋದಿಲ್ಲಲ್ಲ, ಬರೀ ಹಾಲು ಸ್ವಲ್ಪ ಸುಣ್ಣ ಹಾಕಿರ್ತೇವಂತಂದ್ರೆ ಅವ್ರು ಹೇಳಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೇನೆ. ಬಟ್ ಪರ್ಸ್ನಲಿ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆತ. ಹಂಗೆ ನಾನೊಂದು ಯೂಟ್ಯೂಬ್ಗೆ ರೀಲ್ಸ್ನು ಸಹಿತ ಮಾಡ್ಕೊಳಕತ್ನಿ. ಇನ್ನೊಂದು ಏನಂತಂದ್ರೆ, ಈಗ ನಾನು ಮಾರ್ಕೆಟಲ್ಲಿ ಆರ್ಗಾನಿಕ್ ಬೆಲ್ಲ ಅಂತನೇ ತರ್ತೀನಿ. ಅದು ಈಗ ಕಲರ್ ಬೆಲ್ಲ ಇರ್ತೈತಲ್ಲ, ಅದಕ್ಕಿಂತ ಏನಿರ್ತೈತೆ ಅಂತಂದ್ರೆ ಇದು ರೇಟ್ ಜಾಸ್ತಿ ಇರ್ತೈತಿ. ಬಟ್ ಈ ಥರದ ಬೆಲ್ಲನ ನಾನು ಮಾರ್ಕೆಟಲ್ಲಿ ಸಹಿತ ನೋಡಿಲ್ಲ. ನನಗೆ ಖರೇನ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನಾನು ಮತ್ತೊಮ್ಮೆ ಇಲ್ಲೇ ರೀಲ್ಸ್ಗೋಸ್ಕರ ತಿಂದು ನೋಡಾಕತ್ತೀನಿ. ಬಟ್ ರುಚಿ ಅಂತೂ ಸಿಕ್ಕಾಪಟ್ಟೆ ಚಲೋ ಇತ್ತು. ಕೆಲವೊಂದು ಹೆಂಗೆ ಅಂತಂದ್ರೆ ಕೆಮಿಕಲ್ ಅದನ್ನು ಇದನ್ನು ಹಾಕಿರ್ತಾರಲ್ಲ ಜಾಸ್ತಿ, ಉಪ್ಪು ಭಾಳ ಬರ್ತೈತಿ ಅಲ್ಲಿ. ಮತ್ತು ಕೆಲವೊಂದಿಷ್ಟು ಜನ ಇದ್ರು, ಅವ್ರ ಜೊತೆ ಮಾತಾಡ್ಕೊತ ಹಂಗೆ ಈ ಹುಡುಗನ ಮಾತಾಡ್ಸ್ಕೊತನ ರೀಲ್ಸ್ ಮಾಡಾಕತ್ತಿದ್ದೆ. ನಾನು ಕೆಲವೊಂದಿಷ್ಟು ನನಗೆ ಏನಾದರೂ ಗೊತ್ತಿಲ್ಲದೆ ಇರೋದನ್ನು ಕೇಳಾಕತ್ತಿದ್ನಿ. ನಾನಲ್ಲಿ ವಿಡಿಯೋನ ಹಂಗೆ ಬಿಟ್ಟನೆ ಅಂದ್ರೆ ನಿಮ್ಗೆ ಭಾಳ ಇರಿಟೇಟ್ ಅಂತ ಅನ್ನಿಸ್ತಿತ್ತದ. ಯಾಕಂದ್ರೆ ಅಲ್ಲಿ ಗಾನ ಇದು ಬೆಲ್ಲ ರೆಡಿ ಆಗೋದಿತ್ತಲ್ಲ, ಹಾಗಾಗಿ ಸೌಂಡ್ ಭಾಳ ಬರಾಕತ್ತಿತ್ತು. ಬಟ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಯಾರೆಲ್ಲ ಆರ್ಗಾನಿಕ್ ಬೆಲ್ಲನ ಯೂಸ್ ಮಾಡ್ತೀರಿ ಮತ್ತು ಕೆಲವ್ರು ನನಗೆ ನಿನ್ನೆ ಹೊಡಿಯೋದಲ್ಲ ಮೊನ್ನೆ ಹೊಡಿಯೋದಲ್ಲ ಅಂತ ಅನ್ನಿಸ್ತೈತಿ, ನೀವು ವೈಟ್ ಸಕ್ಕರೆನ ಯೂಸ್ ಮಾಡೋಕೆ ಹೋಗ್ಬಿಡ್ರಿ, ಬೆಲ್ಲನ ಯೂಸ್ ಮಾಡಿರಿ ಅಂಥೇಳಿ. ಬಟ್ ಬೆಲ್ಲ ಇವಾಗ ಹೆಂಗೆ ಆಗ್ಬಿಟ್ಟೈತೆ ಅಂತಂದ್ರೆ ಆಲ್ಮೋಸ್ಟ್ ಕೆಮಿಕಲ್ನ ಭಾಳ ಯೂಸ್ ಮಾಡ್ಕೊಂಡನ್ನ ಬೆಲ್ಲನ ರೆಡಿ ಮಾಡ್ತಾರೆ. ಇಲ್ಲಿ ಇನ್ನೊಂದು ನೋಡೋಕೆ ಭಾಳ ಚಂದ ಇರ್ತೈತಲ್ಲ ಕಲರ್, ಆ ಬೆಲ್ಲ ಹೆಂಗೆ ರೆಡಿ ಆಗೈತೆ ಅಂಥೇಳಿ ಇಲ್ಲಿ ಇವರೇ ಹೇಳಿದ್ರು ನಮ್ಗೆ. ಅದ್ರೊಳಗೆ ಶುಗರ್ನ ಮಿಕ್ಸ್ ಮಾಡಿರ್ತಾರಂತೆ, ಮಿಕ್ಸ್ ಮಾಡಿ ಬೆಲ್ಲನ ಮಾಡ್ತಾರಂತ, ಶುಗರ್ ಪೌಡರ್ನ ಮಿಕ್ಸ್ ಮಾಡಿ. ಹಾಗಾಗಿ ಆದಷ್ಟು ನೀವು ಬೆಲ್ಲನ ಏನು ಯೂಸ್ ಮಾಡ್ತಿರಲ್ಲ, ಸಕ್ಕರೆ ಒಳ್ಳೆಯದಲ್ಲ, ಬೆಲ್ಲ ಚಲೋ ಅಂಥೇಳಿ ನೀವೇನು ಅಂತೀರಲ್ಲ, ಬಟ್ ಆರ್ಗಾನಿಕ್ ಬೆಲ್ಲ ಎಲ್ಲಿ ಸಿಗ್ತೈತಿ ನಿಮ್ಗೆ, ಒಂದು 10-20 ರೂಪಾಯಿ ತುಟ್ಟಿ ಆಗಲಿ ಪರವಾಗಿಲ್ಲ, ತೊಗೊಂಡು ಯೂಸ್ ಮಾಡಿರಿ. ನಾವು ಹೆಂಗಂತಂದ್ರಿ, ನಾನು ಈ ಸಲ ಹಂಗೆ ಮಾಡೀನಿ. ಬಟ್ ನೆಕ್ಸ್ಟ್ ಟೈಮ್ ಗೊತ್ತಿಲ್ಲ, ನಮ್ಮ ಮನೆಯವ್ರೇನು ಇದು ನಮ್ಮ ಫ್ಯಾಕ್ಟ್ರಿ ಸಕ್ಕರೆ ಬರ್ತೈತಲ್ಲ, ಹಾಗಾಗಿ ನಾನು ನಿಮ್ಗೆ ಗೊತ್ತು 1 year ಬ್ಯಾಕ್ ನಾನು ಹೋದ ಸಲ ಕಡಿಮೆ ಸಕ್ಕರೆ ಬಂದಿತ್ತು, ಬೆಲ್ಲದ ಚಾನ ಕಾಸ್ತಿದ್ನಿ, ಬೆಲ್ಲನ ಯೂಸ್ ಮಾಡ್ತೇವೆ ನಾವು.
ಫ್ಯಾಕ್ಟ್ರಿ ಸಕ್ರೆ ಬಂದಿರೋದ್ರಿಂದಾಗಿ ಅದು ವೇಸ್ಟ್ ಆಕೈತೆ ಅಂತೇಳಿ ನಾವು ಅದನ್ನು ಯೂಸ್ ಮಾಡ್ತೀವಿ. ನಾನಂತರೂ ಈಗ ಸ್ವಲ್ಪ ದಿನ ಚಹಾ ಕುಡಿದು ಬಿಟ್ಟೇನಿ. ನೋಡೋಣ ಮುಂದೆ ಏನಕ್ಕೈತೆ ಗೊತ್ತಿಲ್ಲ. ನಾನು ಅದನ್ನೇ ಅಂದೆ ನಮ್ಮ ಮನೆಯವ್ರಿಗೆ, ಅದನ್ನ ಮಾರಿ ಸುಮ್ಮನೆ ಬೆಲ್ಲ ತೊಗೊಂಬಂದ್ಬಿಡೋಣ ಹೊರಗೆ ಅಂಥೇಳಿ. ನಮ್ಗೆ ಅಲ್ಲಿ ಅರ್ಧ ರೇಟಿಗೆ ಸಿಕ್ಕಿರ್ತೈತಿ. ಇಲ್ಲಿ ಎಷ್ಟು ಒಂದು ಅದಕ್ಕಿಂತ 10 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಮಾರೋಣ ಅಂತಂದೆ. ಬೇಡ ಇರಲಿ ಅಂತೇಳಂತಂದ್ರೆ ನಾನು ಅದನ್ನೇ ಕೇಳಾಗದಿದ್ನಿ ಅವ್ರ ಬಗ್ಗೆ ಕೆಲವೊಂದಿಷ್ಟು ಅಂದರೆ ನಮ್ಗೆ ಗೊತ್ತಿಲ್ಲದೆ ಇರೋದನ್ನು ನಾವು ಕೇಳಬೇಕಲ್ಲ. ನಮ್ಗೆ ಇನ್ನೊಂದು ಏನಂತಂದ್ರೆ ಇದು ಬೆಲ್ಲ ಆಗೋಕ್ಕಿಂತ ಮುಂಚೆ ಅದು ನಮ್ಮ ಕಡೆ ಕಾಕ್ ಅಂತ ಹೇಳ್ತಾರೆ. ಅದು ಪೂರ್ತಿ ಇನ್ನೂ ಬೆಲ್ಲ ಆಗಿರೋದಿಲ್ಲ, ಹಂಗೆ ಯಾವ ಥರ ಪಾಕದ ಥರ ಬಂದಿರ್ತೈತಲ್ಲ, ಅದು ಚಪಾತಿ ಜೊತೆ ತಿನ್ನಾಕಂತರೂ ಸಿಕ್ಕಾಪಟ್ಟಿ ರುಚಿ ಇರ್ತೈತಿ. ನಾವು ಸಣ್ಣವರಿದ್ದಾಗ ಅಪ್ಪ ಗಾನಕ್ಕೆ ಬರ್ತಿದ್ರಲ್ಲ, ರಾಮದುರ್ಗದಲ್ಲಿ ಗಾನ ಇದ್ದು ಭಾಳ ಇದ್ದು. ಅವಾಗ ಗಾನಕ್ಕೆ ಬರ್ತಿದ್ರು, ಅವಾಗ ತೊಗೊಂಬರ್ತಿದ್ರು ಅವ್ರು. ಅಲ್ಲಿ ಕೆಲ್ಸಕ್ಕೆ ಹೋಗಿದ್ರಲ್ಲ ಗಾನಕ್ಕೆ ಕೊಟ್ಟು ಕಳಿಸ್ತಿದ್ರು. ಅದನ್ನಂತೂ ನಾನಂತರೂ ಹಂಗೆ ತಿಂದಿದ್ದೆ, ಅಷ್ಟೊಂದು ರುಚಿ ಇತ್ತು. ನಾವು ಅದನ್ನೇ ಕೇಳಾಕತ್ತಿದ್ವಿ. ನಾವು ಇದು ಗೋಕಾಕ್ ಹೊಂಟೇರಿ, ಹೋಗಿ ಬರ್ಬೇಕಾದ್ರೆ ನಮ್ಗೆ ಸ್ವಲ್ಪ ಕಾಕ್ ಬೇಕು ಕೊಡ್ತೀರಿ ಅಂತೇಳಿ. ಹಾಂ ಒಯ್ಯಿರಿ, ಆದರೆ ಕ್ಯಾನ್ ತೊಗೊಂಬರ್ರಿ, ಇದು ಸುಡ್ತಿರ್ತೈತಲ್ಲ ಕ್ಯಾನ್ ತೊಗೊಂಬರ್ರಿ, ಸ್ಟೀಲಿನ ಇದು ಸಾರಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಆಗಂಗಿಲ್ಲ, ಸುಡ್ತೈತೆ ಅಂತೇಳಿ ಅಂತಂದ್ರೆ ಸರಿ ಆಯ್ತು ಅಂಥೇಳಿ ನಾವು ಅವ್ರ ಜೊತೆ ಮಾತಾಡಿ ನಾವು ಹೋಗೋ ಮುಂದೆ ಬೆಲ್ಲನೂ ಒಯ್ತೀವಿ ಅಂಥೇಳಿ ರೇಟನ್ನು ಎಲ್ಲನೂ ಕೇಳಿಕೊಂಡು ನಾವು ವಾಪಸ್ ಹೊಂಟೀವಿ. ಈಗ ಅಲ್ಲಿರೋರು ಎಲ್ಲರೂ ಎಷ್ಟು ಚಲೋ ಮಾತಾಡಿದ್ರು. ರೇಟು ಅದು ನಾನು ಸಣ್ಣ ಪೆಂಟಿ ತೋರಿಸಿನಲ್ಲ 5 kg ಕಡಿಮೆ ಐತೆ ಅಂತಂದ್ರೆ, ಬಟ್ ಎಷ್ಟು 4 kg 4.25 kg ಆಕೈತೆ ಅಥವಾ ಇನ್ನೂ ಕಡಿಮೆ ಆಕೈತೆ ಗೊತ್ತಿಲ್ಲ. ಅದಕ್ಕೆ 200 ರೂಪಾಯಿದಂಗೆ ಕೊಡ್ತಾರಂತ ಅದನ್ನು. 200 ರೂಪಾಯಿ ಅಂದರೂ ಓಕೆ, ಯಾಕಂದ್ರೆ ಆರ್ಗಾನಿಕ್ ಬೆಲ್ಲ ಅಲ್ಲ. ಆರ್ಗಾನಿಕ್ ಬೆಲ್ಲ ನಮ್ಗೆ ಮಾರ್ಕೆಟಲ್ಲಿ 68 ರೂಪಾಯಿ kg ಆದ್ರೆ 68 ಐತಿ. 68 ರೂಪಾಯಿ kg ಆದರೆ ಎಷ್ಟಾಯ್ತು ನೋಡ್ರಿ, 60 120 132 ರೂಪಾಯಿ ಆಯ್ತು 2 kgಗೆ. 2 kgಗೆ 4 kgಗೆ 264 ರೂಪಾಯಿ ಆಯ್ತು. ಹೌದಿಲ್ಲ ರೀ, ಲೆಕ್ಕ ಕರೆಕ್ಟ್ ಐತಿಲ್ಲ ಹೇಳ್ರಿ, ಅಷ್ಟಾಯ್ತು. ಬಟ್ ಇದು ಇರ್ಬೋದು 4.25 kg ಐತಿ ಇರ್ಬೋದು. 200 ರೂಪಾಯಿ ಅಂತ ಹೇಳಿದ್ರೆ ಮತ್ತು ಹಿಂಗೆ ಕಡಿಮೆ ಮಾಡಿನೂ ಕೊಡ್ತಾರೆ. ಖುಷಿ ಆಯ್ತು ನನಗೆ ಅದನ್ನು ನೋಡಿ. ಏನೋ ಹೊಸದೊಂದು ಅನುಭವ ಅಂತಂದು ನಾನು ನೋಡೀನಿ, ಮತ್ತು ಅದನ್ನು ನಿಮ್ಮ ಜೊತೆನೇ ಶೇರ್ ಮಾಡ್ಕೊಂಡು. ಕೆಲವೊಂದು ಕಡೆ ಎಲ್ಲ ಬೆಲ್ಲ ಮಾಡೋಲ್ಲಿ ಭಾಳ ಎಲ್ಲ ಹೊಲ್ಸಾಟ ಗಲೀಜೆಲ್ಲ ಇರ್ತೈತಿ. ಬಟ್ ಈ ಸಿಕ್ಕಾಪಟ್ಟೆ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಯಾರಿಲ್ಲಿ, ಅದೊಂದು ಖುಷಿ ಆಯ್ತು ನನಗೆ. ಅದು ಭಾಳ ಖುಷಿ ಆಯ್ತು. ಮತ್ತು ಅವು ಬಕೆಟ್ಗಳು ಇದ್ದವಲ್ಲ ಅಲ್ಲಿ ಇಂಥದ್ದು ಏನು ಇದನ್ನು ಮಾಡ್ತಿರ್ಕಿಲ್ಲ ಅಲ್ಲಿ. ಬಟ್ ರೆಡಿ ಆಕತ್ತಿತ್ತು. ನಾವು ಹೋಗಿ ವಾಪಸ್ ಜಲ್ದಿ ಬಂದರೆ ನಮ್ಗೆ ಅದು ಸಿಗ್ತೈತಿ, ಇಲ್ಲಾಂದ್ರೆ ಇಲ್ಲ ಅಂತಂದ್ರೆ ಸರಿ. ಯಾಕಂದ್ರೆ ನಮ್ಗೆ ಹೋಗಿರೋ ಕೆಲಸ ಅಲ್ಲಿದು ಮುಖ್ಯ ಇತ್ತು, ಇದು ನನಗೆ ಮುಖ್ಯ ಅಂತ ಅನಿಸ್ಲಿಲ್ಲ. ಸರಿ ನೋಡೋಣ ನಾನೇನು ಅಂದ್ಕೊಂಡೆ, ಅಲ್ಲೇ ನನ್ನ ಫ್ರೆಂಡ್ ಮನೆಯಲ್ಲಿ ಒಂದು ಕ್ಯಾನ್ ಇಸ್ಕೊಂಡ್ರೆ ಆಯ್ತು, ಮತ್ತು ಯಾವಾಗಲಾದರೂ ಹೋದಾಗ ಕೊಟ್ರೆ ಆಯಿತು ಅಂಥೇಳಿ. ಈಗ ನಮ್ದು ಪ್ರಯಾಣ ಯಾವ ಕಡೆ ಅಂದ್ರೆ ಗೋಕಾಕ್ ಕಡೆ ಶುರು ಆಯ್ತು. ನಾವು ಹಿಂಗೆಲ್ಲಾದರೂ ಹಾದಿಯಲ್ಲೇ ಹೋಗಬೇಕಾದ್ರೆ ಏನಾದರೂ ಕಂಡ್ರೆ ನಾನು ವಿಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಕಡೆ ಪರ್ಮಿಷನ್ ಸಿಗ್ತೈತಿ, ಸಿಕ್ಕರೆ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಪರ್ಮಿಷನ್ನ ಸಿಗದೇ ಇರೋ ಕಡೆ ಏನು ಮಾಡೋಕ್ಕೆ ಆಗಂಗಿಲ್ಲ, ಅಲ್ಲಿ ಮುಖ ಕೊಡೋದ್ರ ಥರ ಮಾತಾಡಿಬಿಡ್ತಾರೆ. ಹಾಗಾಗಿ ಸುಮ್ಮನೆ ಬರ್ತಿರ್ತೀವಿ. ಬಟ್ ಈ ವಿಡಿಯೋ ಖಂಡಿತ ನಿಮ್ಗೆ ಖುಷಿ ಕೊಡ್ತು ಅಂತ ಅನ್ಕೋತೇನೆ ನಾನು. ನಾವೀಗ ಗೋಕಾಕ್ ತಲುಪಿದ್ವಿ. ಇಲ್ಲಿ ನಾನು ಹೇಳಿದ್ನಲ್ಲ, ಕೆಲವೊಂದಿಷ್ಟು ಸಬ್ಸ್ಕ್ರೈಬರ್ಸ್ ಸ್ವಂತ ಮನೆಯವ್ರ ಥರ, ಅಕ್ಕ ತಂಗಿಯರ ಥರ ಪ್ರೀತಿ ತೋರಿಸ್ತಾರೆ. ಅದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಕೈತಿ. ಮನೆಗೆ ಕರೆದಿದ್ರು ನಾನು ಬರ್ತೇನೇನಿಲ್ಲ ಅಂತ ಅಂದ್ಕೊಂಡಿದ್ರೇನೋ, ಬಟ್ ನಾನು ಬರ್ತೇನಂತ ನನಗೆ ಖುಷಿ ಆಯ್ತು ಅವ್ರಿಗೆ. ಇನ್ನೊಂದು ಏನಂತಂದ್ರೆ, ನಾವು ಯಾಕಾದರೂ ನಾನು ವೆಜಿಟೇರಿಯನಲ್ಲಿ ಹುಟ್ಟಿದೇನೋ ಅಂತ ಅನಿಸ್ತೈತಿ. ನಂಗೆ ಸಿಗೋ ಫ್ರೆಂಡ್ಸ್ ಎಲ್ಲರೂ ವೆಜಿಟೇರಿಯನ್ಸ್, ಪ್ಯೂರ್ ವೆಜಿಟೇರಿಯನ್. ಹಂಗಾಗಿ ನಂಗೆ ಒಂಥರ ಅನಿಸ್ಬಿಡ್ತೈತಿ ಹಿಂಗೆ ಮನೆಗತಿ ಹೋಗಾಕ. ಬಟ್ ಈಗಿನ ಜನ್ರೇಷನ್ದವರೆಲ್ಲ ಎಲ್ಲನೂ ಅರ್ಥ ಮಾಡ್ಕೋತಾರೆ. ನನ್ನ ಫ್ರೆಂಡ್ಸ್ ಕರೆನ ಭಾಳ ಚಲೋ ಅದಾರ, ಒಳ್ಳೆಯವರೇ ಸಿಗ್ತಾರೆ ನನಗೆ. ನಾವಿಲ್ಲಿ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಮನೆಗೆ ಗೊತ್ತಾಗಂಗಿಲ್ಲ, ನೀವು ಇಲ್ಲೇ ನಿಂದ್ರಿ ಅಂತ ಹೇಳಂತಂದ್ರೆ, ಇಲ್ಲಿ ಸಾಯಿಬಾಬಾನ ಗುಡಿ ಇತ್ತು, ಮತ್ತು ಅಲ್ಲೇ ಹೋಗಿದ್ವಲ್ಲ, ದರ್ಶನ ಮಾಡ್ಕೊಳ್ಳಾರ್ದನ್ನ ಹಂಗೆ ನಿಂತ್ರೆ ಸರಿ ಇರಂಗಿಲ್ಲ ಅಂತೇಳಿ ನನ್ನ ಫ್ರೆಂಡ್ ಬರೋಕ್ಕಿಂತ ಮುಂಚೆ ಹೋಗಿ ಮತ್ತು ಸಾಯಿಬಾಬಾನ ದರ್ಶನನೂ ಮಾಡ್ಕೊಂಡು ನಾವು ಹಂಗೆ ಆ ವಿಡಿಯೋ ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಮತ್ತು ಅಲ್ಲೇ ಪ್ರಸಾದನೂ ಇತ್ತು, ಅದು ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಜಿಲೇಬಿ ಕೊಟ್ರೆ ಮತ್ತು ಏನು ರುಕ್ಮಿಣಿ ನೀನು ಅಂತೀರಿ, ದೇವ್ರ ಪ್ರಸಾದ ರೀ, ಸುಮ್ಮನೆ ಡಯಟ್ ಗೇಟ್ ಎಲ್ಲ ನೋಡಬಾರ್ದು ಅವಾಗ. ಸುಮ್ಮನೆ ತಿಂತಿರ್ಬೇಕಷ್ಟ.
ಅದು ಜಿಲೇಬಿ ಜಾಸ್ತಿನೇ ಹಾಕಿದ್ರೆ ಇರಲಿ ನಾನು ವಿಡಿಯೋದಲ್ಲಿ ತೋರಿಸಿದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಬಿದ್ದು ನಗ್ತಾರ ಬೈತಾರ ಗೊತ್ತಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಸಾಯಿಬಾಬಾನ ದರ್ಶನ ತಗೊಂಡು ಅಲ್ಲೇ ಪ್ರಸಾದ ತಿನ್ಕೊಂಡು ಸ್ವಲ್ಪ ಕುಂತ್ನಿ. ನನ್ನ ಫ್ರೆಂಡ್ನ ನೋಡ್ಕೊತ ಫ್ರೆಂಡ್ ಅಂತಂದ್ರೆ ಸಬ್ಸ್ಕ್ರೈಬರ್ ಅಂತಂದ್ರೆ ಒಂಥರ ಅನ್ನಿಸ್ತದೆ ನನಗೆ ಹೊರಗಿನವ್ರು ಏನೋ ಅನ್ನೋ ಥರ. ಅದಕ್ಕೆ ಬ್ಯಾಡ್ ಅಂತೇಳಿ ನನ್ನ ಫ್ರೆಂಡ್ ಅಂತಲೇ ಹೇಳ್ತೀನಿ. ನಾನು ಅವ್ರು ನೋಡಿಲ್ಲ, ಬಟ್ ಅವ್ರು ನೋಡಿರ್ತಾರೆ. ಫಸ್ಟ್ ಟೈಮ್ ನಾನು ಬಂದಿರೋದು ಅಲ್ಲಿ ದರ್ಶನ ತೊಗೊಂಬಂದ. ಇಲ್ಲಿ ಇದೈತಲ್ಲ, ಇಲ್ಲಿ ಬಂದ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ವಾಪಸ್ ನಾವು ಎಲ್ಲಂತಂದ್ರೆ ಹೊರಗೆ ಬರ್ಗೊಳದ ನನ್ನ ಫ್ರೆಂಡ್ ಬಂದಳು. ಬಂದಿಂದ ಅವ್ರ ಮನೆಗೆ ಹೋದ್ವಿ. ಪಾಪ ಅವ್ರ ಸ್ಕೂಟಿ ತೊಗೊಂಡು ಕರ್ಯಾಕಂತ ಬಂದಿದ್ರು. ಹಾದಿ ಹೇಳಿದ್ರೆ ಅಲ್ಲೇ ಸಮೀಪಿತ ಹಾದಿ ಹೇಳಿದ್ರೆ ಗೊತ್ತಾಗ್ಬಿಡ್ತಿತ್ತು ನಮ್ಗೆ. ನಮ್ಮ ಮನೆಯವರೆಲ್ಲ ಅಡ್ಡಾಡಿರ್ತಾರಲ್ಲ ಅಲ್ಲಿ. ಈ ಪಾಪು ನೋಡ್ರಿ, ಟ್ವಿನ್ಸ್ ಇಬ್ಬರದಾರ, ಎಷ್ಟು ಕ್ಯೂಟ್ ಆಗ್ಯದಾರ. ನಾನು ಹೋಗಿದ್ದೇನೆ ನನಗೋಸ್ಕರ, ಮತ್ತು ಅವರು ಟ್ವಿನ್ಸ್ ಪಾಪುಗಳಂತ ಹೇಳಿದ್ರು. 1 year ಬ್ಯಾಕ್ ಪರಿಚಯ ನನಗೆ ಅವರ. ಅವಾಗವಾಗ ಮೆಸೇಜ್ ಮಾಡಿರ್ತಾರೆ. ಕಾಲಲ್ಲತಿ ಏನು ಮಾತಾಡಿರ್ಕಿಲ್ಲ ನಾನು. ಅಟ್ಲೀಸ್ಟ್ ಅವ್ರನ್ನ ಎತ್ಕೊಂಡು ಮುದ್ದಾಡ್ದಂಗೆ ಆಕೈತಿ, ಅವ್ರ ಜೊತೆ ಸ್ವಲ್ಪ ಟೈಮ್ ಕಳ್ದಂಗೆ ಆಕೈತಲ್ಲ ಅಂತೇಳಿ ಹೋಗಿದ್ದೆ ನಾನು. ಇವಳು ಎಷ್ಟು ಇದು ದೊಡ್ಡವಳು ಅಂತ ಅನ್ನಿಸ್ತೈತಿ. ಇವಳು ದೊಡ್ಡವಳು, ಸಣ್ಣವಳು ಸೈಲೆಂಟ್ ಅದಾಳ. ದೊಡ್ಡವಳು ಸೈಲೆಂಟ್ ಥರ ಕಾಣಿಸ್ತಾಳ, ಬಟ್ ಸಿಕ್ಕಾಪಟ್ಟಿ ಬೆರ್ಕಿ ಅದಾಳ. ಸಣ್ಣವಳು ಪಾಪ ಫುಲ್ಲು ಸೈಲೆಂಟ್ ಅವಳು. ಅದ್ರ ಮುಂದೆ ಅವಳ ಭಾಳ ಬೆರಕೆ ಆಗ್ಬೋದೇನೋ. ಎಷ್ಟು ಚಂದ ಅದಾರ ಸಣ್ಣ ಮಕ್ಕಳು. ಅವ್ರ ಜೊತೆ ಮಾತಾಡೋದು, ಅವ್ರದ್ದು ಏನು ಕಣ್ಣಲ್ಲಿ, ಅವ್ರದ್ದು ಮುಖದಲ್ಲಿ ಏನೋ ಒಂಥರ ಸ್ಪೆಷಲ್ ಭಾವನೆಗಳನ್ನು ತೋರಿಸ್ತಿರ್ತಾರೆ ಅವ್ರು. ಅವನ್ನೆಲ್ಲ ನೋಡೋಕೆ, ಅವ್ರ ಜೊತೆ ಮಾತಾಡೋಕೆ ಭಾಳ ಅಂದ್ರೆ ಭಾಳ ಖುಷಿ ಆಕೈತಿ. ಹಂಗೆ ಅವ್ರ ಮನೆಗೆ ಬಂದು ನಾಷ್ಟಾತಿ ಮಾಡಿದ್ವಿ ಅಂತ ಅನಿಸ್ತೈತಿ. ನಾಷ್ಟಾತಿ ಮಾಡಿ ಬರೋ ಮುಂದಿದೆ ಅವಾಗ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡೆ ನಾನು. ಅವಳು ಇಲ್ಲಿ ಮ್ಯಾಕ್ ಕುಂದ್ರಿಸ್ಕೊ ನೀನು ಫೋನ ವಿಡಿಯೋ ಶುರು ಮಾಡಿದ್ನಲ್ಲ, ಹಾಗೆ ಹಾಯ್ ಮಾಡಾಕದಿದ್ದಳು. ಭಾಳ ನೋಡೋಕೆ ಖುಷಿ ಆಯ್ತು ನನಗೆ. ಕರೆನ ಅಷ್ಟು ಅದು ಸಣ್ಣ ಮಕ್ಕಳಂತಂದ್ರೆ ಯಾರಿಗೆ ಖುಷಿ ಆಗಂಗಿಲ್ಲ ಹೇಳ್ರಿ. ಆ ಖುಷಿನ ತಡ್ಕೊಳಕ್ಕೆ ಆಗಂಗಿಲ್ಲ. ಅವ್ರನ್ನ ಸಿಕ್ಕಾಪಟ್ಟೆ ಹಿಡ್ಕೊಂಡು ಮುದ್ದಾಡ್ಬೇಕಂತ ಅನಿಸ್ತೈತಿ. ಮ್ಯಾಗ ಮತ್ತು ಹತ್ತಿಸ್ಕೊಳಂಗಿಲ್ಲ ಅಂತ ನಂತ್ಲಿನ. ಅಯ್ಯೋ ಹಲಿ ಬಂದರು. ಅವಳ ಹತ್ತಕ್ಕೆ ಟ್ರೈ ಮಾಡಿದಾಳೆ ಅಷ್ಟೊತ್ತಾಗಲೇ. ಮತ್ತು ಅವ್ರ ಅಜ್ಜಿ ಬಂದರೆ, ಅವ್ರ ಅಜ್ಜಿಯರು ಬಂದು ಕೂರಿಸಿದ್ರು. ಕರೆನ ಭಾಳ ಖುಷಿ ಆಯ್ತು ನನಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನಾವು ಹೋಗಿರೋನು ಕೆಲಸನೂ ಮುಗೀತು. ನಾವು ಹೊಳ್ಳಿ ಊಟಾತಿ ಮಾಡಂತಂದು ಪಾಪ ಹೋದ ಖುಷಿ ನನ್ನ ನಾಷ್ಟ ಜಲ್ದಿನೂ ಹೋಗಿದ್ವಲ್ಲ. ನಾವು ಇಲ್ಲಿ ಲೈಟಾಗಿ ತಿನ್ಕೊಂಡು ಹೋಗಿದ್ವಿ. ಮತ್ತು ಅವ್ರು ಯಾರೂ ನಾಷ್ಟ ಮಾಡಿರ್ಕಿಲ್ಲ ಇನ್ನೂ. ಎಲ್ಲರೂ ಫಸ್ಟ್ ನಮಗೆ ನಾಷ್ಟ ಹಾಕ್ಕೊಟ್ರೆ, ನಾವು ನಾಷ್ಟ ಮಾಡಿದ ನಂತರ ಮತ್ತು ಅವರೆಲ್ಲರೂ ನಾಷ್ಟ ಮಾಡಿದ್ರು. ಹೊಳ್ಳಿ ನಾವು ಹಂಗೆ ಮಾತಾಡ್ಕೊಂತ ಕುಂತೀವಿ. ಟೈಮು 1 ಗಂಟೆಗೆ ಆತು. ಮತ್ತಿಲ್ಲ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗೋರಂತೀರಿ ಕುಂದ್ರಿ ಅಂತೇಳಿ ಅಂದ್ರೆ ಇಲ್ಲ ರೀ ಹೋಕ್ಕೇವಿ ಮಳೆ ದಿನ, ಮತ್ತು ಮಳೆ ಪಳಿ ಬರಲಿ ಬಿಡಲಿ ಅಂತೇಳಿ. ಅಷ್ಟೊತ್ತಾಗಲಿ ನಾವು ಅದನ್ನು ಮಾತಾಡ್ಕೊಡ್ದೆ ಮಳೆನ ಬಂತು. ಮತ್ತು ನನಗೆ ಸಿಕ್ಕಾಪಟ್ಟೆ ಹೆದರಿಕೆ ಆಗದು ಬಿಟ್ಟೈತಿ. ಕಾರ್ ತೊಗೊಂಡು ಹೋಗೋಣಂತ ನಮ್ಮ ಮನೆಯವರು ಬೇಡ ಬೈಕ್ ಅಂತೇಳಿ ನಾನು ಬೈಕ್ ತೊಗೊಂಡು ಹೋಗೀನಿ. ಹಾಗಾಗಿ ಬೈಕ್ ತೊಗೊಂಡು ಹೋಗೇವಿ. ಇನ್ನು ಮಳೆ ಬಂತಲ್ಲಪ್ಪ, ಯಾಕಂದ್ರೆ ಗೋಕಾಕ್ಲಿದ್ದ ಇಲ್ಲಿ ನಮ್ಮೂರಿಗೆ ಬರ್ಬೇಕಲ್ಲ, ದೂರ ಆಕೈತಿ. 50 ಕಿಲೋಮೀಟ್ರ್ ಅಂತಂದ್ರೂ ದೂರನೇ ಅಲ್ಲ. ಹಾಗಾಗಿ ಇನ್ನು ಬೈಸ್ಕೊಳ್ಳೋದಾಕೈತಿ ದೇವರೇ ಅಂತೇಳಿ ಮನಸ್ಸಿನ್ಯಾಗ ದೇವ್ರನ್ನ ನೆನೆಸ್ಕೊಂತ ಕುಂತೀವಿ. ಮತ್ತು ಜಲ್ದಿನ ಮಳೆ ಕಡಿಮೆ ಆಯ್ತು. ಕಡಿಮೆ ಆಗನಂತ್ಲಿನ ಮತ್ತು ಬಂದೀವಿ. ಹಾದಿಯಾಗ ಎಲ್ಲಿ ಮಳೆ ಸಿಕ್ಕಾಕೋತೇವೆ ಏನಿಲ್ಲ ಅಂಥೇಳಿ. ಬಟ್ ಮಕ್ಕಳ ಜೊತೆ ನಾವು ಟೈಮ್ ಕಳೀತೇವಲ್ಲ, ಅದು ಭಾಳ ಖುಷಿ ಕೊಡ್ತೈತೆ ರೀ. ಮತ್ತು ಅರಿಶಿಣ ಕುಂಕುಮ ಕೊಟ್ಟರು. ಅರಿಶಿಣ ಕುಂಕುಮ ಕೊಟ್ಟು ಮತ್ತೀಗ ಅಲ್ಲಿಂದ ಬಂದೀವಿ. ಈಗ ನಮ್ದು ಮತ್ತು ಜರ್ನಿ ಕಂಟಿನ್ಯೂ ಆಯ್ತು ನೋಡಿರಿ. ನಾನು ಮುಂದೆ ಅದು ಗಾನ ತೋರಿಸಿದ್ನಲ್ಲ, ಅಲ್ಲಿ ಹೋಗ್ಬೇಕಂತ ಅಂದ್ಕೊಂಡೇವಿ. ಇನ್ನೊಂದು ಏನಂತಂದ್ರೆ ನಾವು ಅಲ್ಲಿ ಮನ್ಯಾಗ ಕುಂತಿದ್ವಿಲ್ಲ, ಅಲ್ಲಿ ಕುಂತಾಗೂ ಎಲ್ಲ ಕಡೆ ಫುಲ್ ನಾವು ಬರೋ ಏರಿಯಾ ಕಡೆ ಎಲ್ಲ ಆವಾಗ ಮಳೆ ಆಗ್ಬಿಟ್ಟೈತಿ. ಅದು ನಂಗೆ ಸಿಕ್ಕಾಪಟ್ಟೆ ಖುಷಿ. ನನಗೆ ರಾಯರ ಕರ್ಣಿ ತೋರಿದ್ರೆ ಸಣ್ಣ ಪುಟ್ಟ ವಿಷಯದಾಗ ದೇವ್ರು ಎಲ್ಲದ್ರೊಳಗೂ ಕೈ ಹಿಡಿತೇನೆ, ನಾವು ಒಳ್ಳೇದು ಮಾಡ್ತಾನೆ. ಬಟ್ ಈ ತಾಯ್ತನದ ವಿಷಯದಾಗ ಅಂದ್ರೆ ಇಷ್ಟೊಂದು ಯಾಕೆ ಹಠ ಮಾಡಾಕತ್ತಾನೋ ದೇವರ ಕಾಡ್ಸಾಕತ್ತಾನೋ ಗೊತ್ತಿಲ್ಲ ನನಗೆ. ನಾನು ಅದನ್ನ ಮನಸ್ಸಲ್ಲಿ ಅನ್ಕೊಂತನ ಬಚಾವ್ ಆದೆ. ನಾನು ಇವತ್ತು ನಮ್ಮ ಮನೆಯವ್ರ ಕೈಲಿದ್ದ ಬಯಸ್ಕೊಳ್ಳೋದು ತಪ್ಪು ನಂದು ಅಂತೇಳಿ ಇಲ್ಲೆಲ್ಲ ತೋರ್ಸಾಗತ್ತೀನಿ ನೋಡ್ರದ. ಮಳೆ ನಾವು ಅಲ್ಲಿ ಮನ್ಯಾಗ ಕುಂತಿದ್ವಲ್ಲ ಆವಾಗನ್ನ ಮಳೆ ಆಗ್ಬಿಟ್ಟೈತದ. ಫುಲ್ ಖುಷಿ ಆಯ್ತು ನನಗೆ. ಮತ್ತು ಮಳೆಯೆಲ್ಲ ಫುಲ್ಲು ಹೊರಪು ಕೊಡ್ತು. ಎಷ್ಟಂದ್ರೆ ಹೆಂಗೆ ಮಾಡಾಕಿತ್ತಂದ್ರೆ ನಾವು ಅಲ್ಲಿ ಮನ್ಯಾಗಿದ್ದಾಗ ನಮಗೇನು ಹೊರಪ ಕೊಡಂಗಿಲ್ಲೇನೋ ಮಳೆ ಮನೆಗೆ ಬರಾಕ ಅಂಥೇಳಿ ಅಷ್ಟು ಇದಾಗ್ಬಿಟ್ಟಿತ್ತು. ಬಟ್ ಹೊರಪು ಕೊಡ್ತು, ಅದೊಂದು ಖುಷಿ ಆಯ್ತು.
ಈಗ ನಾವು ಕೌಜಲ್ಗಿ ಮ್ಯಾಗ ಅದನ್ನ ಹೋಗಿದ್ವಿ, ಯಾಕಂದ್ರೆ ನಮ್ಗೆ ಬೆಲ್ಲ ಬೇಕಾಗಿತ್ತಲ್ಲ. ನಾವು ಮತ್ತು ಇದರ ಹೋಟೆಲನ್ನ ಹೋಗ್ಬೇಕಿತ್ತು, ಹಾಗಾಗಿ ಅದರ ಹೋಟೆಲನ್ನ ಬಂದೀವಿ, ವಾಪಸ್ ಬರಾಕತ್ತೇವಿ. ಅಲ್ಲಿ ನಾನು ಹೋದಿಂದ ನನಗೆ ನನ್ನ ಫ್ರೆಂಡ್ ಬೆಲ್ಲ ಫಸ್ಟ್ ಹೋಗಿದ್ವಿಲ್ಲ ಗಾಣಕ್ಕೆ, ಅವು ಫೋನ್ ಹಚ್ಚಿ ಕೇಳ್ಬೇಕಂತ ಅಂದ್ಕೊಂಡೆ. ಆರ್ಗಾನಿಕ್ ಬೆಲ್ಲ ಆಲ್ಮೋಸ್ಟ್ ಎಲ್ಲರೂ ಈಗ ಆರ್ಗಾನಿಕ್ ಬೆಲ್ಲನ ಇಷ್ಟಪಡ್ತಾರೆ, ಯೂಸ್ ಮಾಡ್ತಾರೆ. ಹಾಗಾಗಿ ಕೇಳ್ಬೇಕಂತ ಅಂದವಳ. ಮತ್ತು ನಾನು ಕೇಳಿದೆ ಅದು ಎಲ್ಲೆಲ್ಲ ಸೇಲ್ ಮಾಡ್ತೀರಿ ನೀವು ಅಂಥೇಳಿ. ಅವ್ರಂದ್ರೆ ಗೋಕಾಕತಿ ಅಂತಂದ್ರೆ, ಮತ್ತು ಅವರು ಇರೋದು ಗೋಕಾಕಲ್ಲ, ಹಾಗಾಗಿ ಅಲ್ಲೇ ಸಿಗ್ಬೋದು, ಅದನ್ನ ಯೂಸ್ ಮಾಡ್ತಿರ್ಬೋದು ಅಂಥೇಳಿ ನಾನು ತೊಗೊಂಡು ಹೋಗಲಿಲ್ಲ. ಮತ್ತು ಇವತ್ತಿನ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆತಂತ ಅನ್ಕೋತೀನಿ. ನಾನು ಅವ್ರನ್ನೇನು ಕೇಳಿಲ್ಲ ವಿಡಿಯೋ ಮಾಡ್ಬೋದಾ ಮಾಡಬಾರ್ದಾ ಅಂತೇಳಿ, ಪಾಪುನೇ ತೊಗೊಂಡಿಲ್ಲ. ಪಾಪುಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡೆ ನಾನು, ಅದನ್ನಷ್ಟ ನಿಮ್ಮ ಜೊತೆ ಶೇರ್ ಮಾಡೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಆ ಥರದ್ದು ಬೆಲ್ಲ ನಮ್ಗೆ ಸಿಗಂಗಿಲ್ಲ, ಮತ್ತು ನಾವು ಇನ್ನು ಕಡೆ ಯಾವಾಗ ಹೋಗ್ತೇವೇನೋ ಅಂತೇಳಿ ಒಂದು ಸಣ್ಣ ಪೆಂಟೇನ ತೊಗೊಂಡು ಬಂದೀವಿ. ನಾವು ಬೈಕ್ ತೊಗೊಂಡು ಹೋಗಿದ್ದಿಲ್ಲ, ಹೋಗಿದ್ದಕ್ಕೂ ಖುಷಿ ಆದ ಆರಾಮ್ಸೆ ಹೋಗಿ ಆರಾಮ್ಸೆ ಬಂದೀವಿ. ಆ ಗಾಡಿ ಮ್ಯಾಗ ಲೈನ್ ಎಷ್ಟು ಮಸ್ತ್ ಬರ್ಸಿದ್ರು ಅಂದ್ರೆ ಹಿಂದಿನ ಗಾಡಿಯವ್ರಿಗೆ ಸಾವಕಾಶ ಬರ್ರಿ, ನಮ್ದಿನ್ನೂ ಗಾಡಿ ಲೋನ್ ಮುಟ್ಟಿಲ್ಲ ಅಂತೇಳಿ ಹಿಂಗೆ ಮಸ್ತ್ ಲೈನ್ ಬರ್ಸಿದ್ರು, ಖುಷಿ ಆಯ್ತು. ನಾನು ಇಲ್ಲಿ ಸೀರೆ ಫೋಟೋನ ಏನು ನಿಮ್ಮ ಜೊತೆ ಶೇರ್ ಮಾಡೋಕ್ಕತ್ತೇನಿಲ್ಲ. ಒಂಥರ ಕ್ವಾಲಿಟಿ ಮಸ್ತ್ ಅದಾವ, ರೀಸನಬಲ್ ರೇಟಲ್ಲಿ ಅದಾವ. ಇನ್ನೇನು ಮಹಾನವಮಿ ಮತ್ತು ದೀಪಾವಳಿ ಬಂತ, ನೀವು ಯಾರಾದರೂ ಸೀರೆ ತೊಗೋಬೇಕಂತ ಅಂದ್ಕೊಳ್ಳೋರು ಇದ್ರಂದ್ರೆ ಸಾಫ್ಟ್ ಸಿಲ್ಕ್ ಬರ್ತಾವೆ. ಇವು ಉಬ್ಕೊಂಡು ನಿಂದ್ರಂಗಿಲ್ಲ, ಏನಿಲ್ಲ. ಇಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಕೈತಿ ಸೀರೆ ಹೆಂಗೆ ಬರ್ತಾವೆ ಅಂಥೇಳಿ. ಇಲ್ಲಿ ಏನು ಪಿಕ್ಚರ್ ಐತಿಲ್ಲ, ಸೇಮ್ ಇದೇ ಥರನ ಕಲರ್ ಬರ್ತಾವೆ, ಕಲರ್ ಏನು ಚೇಂಜಸ್ ಬರೋಂಗಿಲ್ಲ. ಆನ್ಲೈನ್ ಪೇಮೆಂಟ್ ಇರ್ತೈತಿ. 4 to 7 ಡೇಸಲ್ಲಿ ಸೀರೆ ಬಂದು ನಿಮ್ಗೆ ತಲುಪ್ತಾವೆ. ನಾನು ಫಸ್ಟ್ ತೋರಿಸಿನಿಲ್ಲ, ಅವು ತಮಿಳ್ನಾಡು ಮ್ಯಾನುಫ್ಯಾಕ್ಚರಿಂಗ್ ನಾನು ಹೇಳಕತ್ತೀನಿ. ಮತ್ತು ಇವು ರೀಸನಬಲ್ ರೇಟಲ್ಲಿ ಅದಾವ ಸೀರೆ. ನಿಮ್ಗೆ ಬೇಕಂತಂದ್ರೆ ನಾನು ನಂಬರ್ನ ಏನೋ ಡಿಸ್ಪ್ಲೇ ಮಾಡಕತ್ತೇನಿಲ್ಲ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರಂದ್ರೆ ನಿಮ್ಗೆ ಯಾವ ಕಲರ್ ಸೀರೆ ಬೇಕೋ ಆ ಕಲರ್ ಸೀರೆನ ನಾನು ನಿಮ್ಗೆ ಕಳ್ಸೋಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ನೊಂದು ಏನಂತಂದ್ರೆ, ನೀವು ಇದರಲ್ಲಿ ಯಾವುದಾದ್ರೂ ಇಷ್ಟ ಆದ್ರೆ ಇದನ್ನ ಫೋಟೋ ತೆಗೆದು ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ರಿ. ಬೇರೆ ಏನಾದರೂ ಕಲರ್ ಬೇಕಂತಂದ್ರೆ ಹೇಳ್ರಿ, ಕಲರ್ ಭಾಳಷ್ಟು ಅದಾವ. ಈ ಸೀರೆ ತೋರ್ಸಾಕತ್ತೀನಿಲ್ಲ, ಪರ್ಸ್ನಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಇವು ನಮ್ಮ ಬೆಳಗಾವಿ ಮ್ಯಾನುಫ್ಯಾಕ್ಚರಿಂಗ್ ಸಾರಿ. ನಾನು ಒಂದು ಸಲ ಹೋಗಿದ್ದು ನೋಡ್ರಿ 1 year ಬ್ಯಾಕ್. ಇಷ್ಟು ಮಸ್ತದ ಕ್ವಾಲಿಟಿ. ಈ ಕಲರ್ ಅಂತೂ ನನಗೆ ಭಾಳ ಇಷ್ಟ ಆಯ್ತು, ಬಟ್ ನಾನು ತರಿಸ್ಕೋಬೇಕಂತ ಅಂದ್ಕೊಳಕತ್ತೀನಿ. ನೋಡೋಣ ಏನಕ್ಕೈತಿ. ಮಹಾನವಮಿಗೆ ನಂಗೆ ಬೇಕಾ ಪೂಜೆಗೆ, ಮತ್ತು ನನಗೂ ವೇರ್ ಮಾಡೋಕ್ಕೂ ಆಕೈತಿ. ಇದು ಬೆಳಗಾವಿ ಮ್ಯಾನುಫ್ಯಾಕ್ಚರಿಂಗ್ ಸೀರೆ. ಕ್ವಾಲಿಟಿ ಇಲ್ಲಿ ಅಂದ್ರೆ ವಿಡಿಯೋ ಕ್ಯಾಮ್ರಾದ ಕ್ಲಾರಿಟಿ ಹೆಂಗಿರ್ತೈತಲ್ಲ ಅದ್ರ ತಕ್ಕಂಗೆ ಫೋಟೋ ಬಂದಿರ್ತಾವೆ. ಕ್ವಾಲಿಟಿ ಅಂತೂ ನಂಬರ್ 1 ಕ್ವಾಲಿಟಿ ಅಂತ ಹೇಳ್ತೇನೆ. ಮತ್ತು ಈಗ ತೋರ್ಸಾಕತ್ನಿಲ್ಲ, ಇವು ತಮಿಳ್ನಾಡು ಮ್ಯಾನುಫ್ಯಾಕ್ಚರಿಂಗ್. ಎರಡೂ ಥರದ ಕ್ವಾಲಿಟಿನೂ ಮಸ್ತ್ ಅದಾವ. ಬಟ್ ನಾನು ತೋರಿಸಿನಲ್ಲ, ಕ್ರೀಮ್ ಕಲರ್ ಮತ್ತು ಪಿಂಕ್ ಕಾಂಬಿನೇಷನ್ ಮಸ್ತ್ ಆಕೈತಿ. ಯಾರಿಗಾದರೂ ಸೀರೆ ಬೇಕಂತಂದ್ರೆ ಹೇಳ್ರಿ, ಕ್ವಾಲಿಟಿ ಚಲೋ ಅದಾವಂತ ಅಂದಿಂದ ರೇಟೂ ಸಹಿತ ಸ್ವಲ್ಪ ಹಂಗೆ ಇರ್ತೈತಿ. ಬಟ್ ಕೆಲವರಿಗೆ ಭಾಳ ಅಂತ ಅನಿಸ್ಬೋದು. ಮತ್ತು ಈಗ ನಾನು ತೋರ್ಸಾಕತ್ತಿರೋದು ಇಳಕಲ್ ಸೀರೆ. ನಾನು ಮೊನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಹಾಕಿದ್ನಿ. ಒಂದು ಹತ್ತತ್ರ ಅದು ಒಂದು 50,000 ವ್ಯೂಸ್ ಏನೋ ಆಗೈತಿ. ಬಟ್ ಸಿಕ್ಕಾಪಟ್ಟೆ ಆರ್ಡರ್ ಬರಾಕತ್ತಾವ. ನಾನು ಅದನ್ನೇ ಯೋಚನೆ ಮಾಡಾಕತ್ತೀನಿ, ಹೆಂಗೆ ಮಾಡಲಿ, ಮನೆಗೆ ತೊಗೊಂಬಂದು ನಾನು ಡೈರೆಕ್ಟ್ ಪಾರ್ಸಲ್ ಕಳಿಸ್ಲಾ, ಏನು ಮಾಡಲಿ ಅಂಥೇಳಿ. ಯಾಕಂದ್ರೆ ಉಳಿದು ಅಂದ್ರೂ ಕಷ್ಟ ಅಲ್ಲ, ಅದೊಂದು ಸಮಸ್ಯೆ ನನಗೆ.